ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ 4251 ರೂಪಾಯಿ ಹೇಗಾಯಿತು ಅಂತ. ನಾನಿವತ್ತು ಎರಡು ಶೇರ್ನಲ್ಲಿ ಟ್ರೇಡ್ ಮಾಡಿರ್ತೀನಿ. ಒಂದು ಕೆನರಾ ಬ್ಯಾಂಕ್ ಮತ್ತು ಇನ್ನೊಂದು ಎನರ್ಜಿ ಸೆಕ್ಟರ್, ದಟ್ ಇಸ್ JSW ಎನರ್ಜಿ ಅಂತ. ಕೆನರಾ ಬ್ಯಾಂಕಲ್ಲಿ ನಾನು ಹೇಗೆ ಸ್ಕ್ಯಾಲ್ಪ್ ಔಟ್ ಮಾಡಿದೆ ಅಂತ ನೋಡೋಣ. ಇದರಲ್ಲಿ ನಾನು 1162 ರೂಪಾಯಿ ನಾನು ಸ್ಕ್ಯಾಲ್ಪ್ ಔಟ್ ಮಾಡಿರ್ತೀನಿ. ಸೊ ನೋಡಿ, ಇದು ಕೆನರಾ ಬ್ಯಾಂಕ್ ಚಾರ್ಟ್. ಇದು ಕೆನರಾ ಬ್ಯಾಂಕ್ ಟ್ರೆಂಡ್ ನೋಡೋದಾದರೆ ಇದು ಲಾಸ್ಟ್ 3-4 ಡೇಸಿಂದ ಅಪ್ ಟ್ರೆಂಡ್ ಮೂಮೆಂಟಲ್ಲಿದೆ. ಈ ರೆಡ್ ಲೈನ್ ಇದೆಯಲ್ಲ, ಇದು 50 ಡೇ ಮೂವಿಂಗ್ ಆ್ಯಾವ್ರೇಜ್ ಮತ್ತು ಇದು 200 ಡೇ ಮೂವಿಂಗ್ ಆ್ಯಾವ್ರೇಜ್. ಈ ಇಂಡಿಕೇಟರ್ಸ್ ನಾನು ಯೂಸ್ ಮಾಡಿರ್ತೀನಿ. ಸೊ ಇಲ್ಲಿ 320 ನೋಡಿ, ಇದು ಈ ಲೈನ್ ಇದೆಯಲ್ಲ, ಈ ಹಾರಿಜಾಂಟಲ್ ಲೈನ್, ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ನ ತೋರಿಸ್ತಾ ಇದೆ ಇಲ್ಲಿ. ಸೊ ನಾನು ಈ ಅರ್ಲಿ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ಲೇ ಇದನ್ನು ಇಲ್ಲಿ ಅರ್ಲಿ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ಲೇ ಇದನ್ನ ಬ್ರೇಕ್ಔಟ್ ಮಾಡಿರುತ್ತೆ. ಸೊ ನಾನು ಇದನ್ನ ಫೇಕ್ ಬ್ರೇಕ್ಔಟ್ ಅಂದ್ಕೊಂಡೆ. ಆಫ್ಟರ್ ಸ್ವಲ್ಪ ಟೈಮ್ ಆದಮೇಲೆ ಇದು ಡೌನ್ ಸೈಡ್ ಬರುತ್ತೆ 317. ಸೊ ಅಪ್ ಟ್ರೆಂಡ್ ಇರೋದ್ರಿಂದ ನಾನು ಅಪೋಸಿಟ್ ಸೈಡ್ ಹೋಗೋದು ಬೇಡ ಅಂತ ಬ್ರೇಕ್ಔಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಈ ಕ್ಯಾಂಡಲ್ ಬ್ರೇಕ್ಔಟ್ ಮಾಡಿರುತ್ತೆ. ಸೊ ನಾನು ಇಲ್ಲೇನು ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇಲ್ಲಿದೆಯಲ್ಲ, ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ 322ಗೆ ನಾನು ಬೈ ಮಾಡಿ 324 2 ರೂಪೀಸ್ಗೆ ನಾನು ಸ್ಕ್ಯಾಲ್ಪ್ ಔಟ್ ಮಾಡಿರ್ತೀನಿ. ಸೊ ಈ ರೀತಿ ನನಗೆ 1000 ರೂಪೀಸ್ ಇಲ್ಲಿ ಈಸಿಯಾಗಿ ಅರ್ನ್ ಮಾಡೋಕ್ಕಾಯಿತು. ಸೊ ಮತ್ತು ಇನ್ನೊಂದು ಸೆಕ್ಟರ್ ಬಂದು JSW ಎನರ್ಜಿ ಸ್ಟಾಕ್. ಇದು ಈ JSW ಎನರ್ಜಿ ಕೂಡ ಇದೇ ರೀತಿ ನಾನು ಟ್ರೇಡ್ ಮಾಡಿರ್ತೀನಿ. ನೋಡಿ, ಇಲ್ಲಿ ಎಕ್ಸಾಕ್ಟ್ಲಿ 298.71 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಇತ್ತು. ಸೊ ನಾನು ಇಲ್ಲಿ ಸಹ ಇದನ್ನ, ಸೊ ಇದು ಲಾಸ್ಟ್ 3-4 ಡೇಸಿಂದ ನೋಡೋದಾದರೆ ಇದು ಕೂಡ ಅಪ್ ಟ್ರೆಂಡಲ್ಲಿದೆ. ನೋಡಿ, ಇಲ್ಲಿ 50 ಡೇ ಮೂವಿಂಗ್ ಆ್ಯಾವ್ರೇಜ್ಗೆ ಸಪೋರ್ಟ್ ಕೊಡ್ತಾ ಇದೆ ಇದು. ಸೊ ನಾನೇನು ಅಂದ್ಕೊಂಡೆ ಇಲ್ಲಿ, ಸೊ ಸ್ಟ್ರಾಂಗ್ ಬ್ರೇಕ್ಔಟ್ ಕೊಡುತ್ತೆ 298 ಅಂದ್ಕೊಂಡೆ. ಬಟ್ ಇದು ಸಸ್ಟೈನ್ ಆಗಲಿಲ್ಲ. ಬ್ರೇಕ್ಔಟ್ ಆಯಿತು, ಇದು ಸ್ಟ್ರಾಂಗ್ ಆಗಿರಲಿಲ್ಲ. ಮತ್ತು ಇದು ಡೌನ್ ಸೈಡ್ಗೆ ನೋಡಿ, ಇಲ್ಲಿ ಲಾಂಗ್ ಶಾಡೋ ಕೊಡ್ತು. ಇದು ಸಸ್ಟೈನ್ ಆಗಲಿಲ್ಲ. ಮತ್ತು ಇದು ರೆಡ್ ಕ್ಯಾಂಡಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಫಸ್ಟ್ ರೆಡ್ ಕ್ಯಾಂಡಲ್ ಹತ್ರನೇ ನಾನು ಶಾರ್ಟ್ ಮಾಡಿದೆ. 2 ರೂಪೀಸ್ಗೆ ನಾನು ಇಲ್ಲಿ ಎಕ್ಸಿಟ್ ಆಗಿರ್ತೀನಿ. ಸೊ ಈ ರೀತಿ ಇದರಲ್ಲೂ ಸಹ ನಾಟ್ 3 ರೂಪೀಸ್, ಇಲ್ಲಿ 4 ರೂಪೀಸ್ ಗಂಟನೂ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ಈ ಶಾಡೋಸ್ ಇದೆಯಲ್ಲ, ಡೌನ್ ಸೈಡ್ ಶಾಡೋಸ್, ಅಂದರೆ ಈ ಲಾಂಗ್ ವಿಕ್ ಇದೆಯಲ್ಲ, ಇದು ನೋಡಿ, ಇಲ್ಲಿ ರೆಡ್ ಕ್ಯಾಂಡಲ್ ಇಲ್ಲಿ ಲಾಂಗ್ ವಿಕ್ ಇದೆಯಲ್ಲ ಇಲ್ಲಿ. ಸೊ ಸ್ಟ್ರಾಂಗ್ ಸಪೋರ್ಟ್ ಕೊಡ್ತಾ ಇತ್ತು ಇಲ್ಲಿ. ಸೊ ಬೇಡ, ರಿಸ್ಕ್ ತೊಗೊಳೋದು ಬೇಡ ಅಂತ ನಾನು ಇಲ್ಲೇ ನಾನು ಎಕ್ಸಿಟ್ ಮಾಡಿದೆ. ಈ ಕ್ಯಾಂಡಲ್ ಹತ್ರ ನಾನು ಎಕ್ಸಿಟ್ ಮಾಡಿರ್ತೀನಿ. ಈ ರೆಡ್ ಕ್ಯಾಂಡಲ್ ಇದೆಯಲ್ಲ, ಇಲ್ಲಿ ಎಕ್ಸಿಟ್ ಮಾಡಿರ್ತೀನಿ. ಈ ರೀತಿ ಪೇಷನ್ಸ್ ಇದರಲ್ಲಿ ತುಂಬ ರೋಲ್ ಕಾಣುತ್ತೆ. ಇದರಲ್ಲಿ ಪೇಷನ್ಸ್ ಇದ್ದರೆ ಮತ್ತು ರೂಲ್ಸ್ ಸಹ ನಾವು ಇಟ್ಕೊಬೇಕಾಗುತ್ತೆ. ಸ್ಟ್ರಿಕ್ಟ್ ರೂಲ್ಸಿಂದ ನಾವು ಪ್ರಾಫಿಟ್ ಮಾಡ್ಬೋದಾಗಿರುತ್ತೆ. ಸೊ ಥ್ಯಾಂಕ್ ಯು ಗೈಸ್. ಇವತ್ತಿನ ವಿಡಿಯೋಲಿ 4250 ಹೇಗಾಯಿತು ಅಂತ ಹೇಳಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಹೇಗೆಲ್ಲ ಟ್ರೇಡ್ ಮಾಡ್ಬೋದು ಮತ್ತು ಈಸಿ ಪ್ರಾಫಿಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.